ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ SSP ಸ್ಕಾಲರ್ಶಿಪ್ಪಿಂದ ಒಂದು ಬಿಗ್ ಅಪ್ಡೇಟ್ ಇದೆ. SSP ಸ್ಕಾಲರ್ಶಿಪ್ ಹಾಕೋದಕ್ಕೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದನ್ನು ನೀವು SSP ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ಫಸ್ಟ್ ಈ ಥರ ಬರುತ್ತೆ ಅಲ್ವಾ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಳಗಡೆ ಇರುತ್ತೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇರುತ್ತೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ OBCದು ಅದೇ 15/12 ತೋರಿಸ್ತಾ ಇದೆ. ಫೆಬ್ರವರಿ 15ಕ್ಕೆ ಕ್ಲೋಸ್ ಆಗಿರೋದು, ಮತ್ತೆ ಎಕ್ಸ್ಟೆಂಡ್ ಆಗಿಲ್ಲ. ಪ್ರೆಸೆಂಟ್ ಎಕ್ಸ್ಟೆಂಡ್ ಆಗಿರೋದು ಬಂದು ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮತ್ತು SC ವಿದ್ಯಾರ್ಥಿಗಳಿಗೆ. ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮೇ 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. SC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮೇ 20ರವರೆಗೂ ಲಾಸ್ಟ್ ಡೇಟ್ ಇದೆ. ಇದ್ರ ಜೊತೆಗೆ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಬಂದು 31/5 ಅಂದರೆ ಮೇ 31ರವರೆಗೂ ಟೈಮ್ ಇರುತ್ತೆ. ಇಲ್ಲಿವರೆಗೂ ಯಾರು SC ಮತ್ತು ST ವಿದ್ಯಾರ್ಥಿಗಳು ಲೇಬರ್ ಕಾರ್ಡ್ ಇರುವಂತಹ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಹಾಕ್ಕೊಂಡಿಲ್ವೋ ಅವರು ಅಪ್ಲಿಕೇಶನ್ನ ಸಲ್ಲಿಸ್ಕೊಳ್ಳಿ. ಇದ್ರ ಜೊತೆಗೆ ಮತ್ತು OBC ವಿದ್ಯಾರ್ಥಿಗಳದ್ದು ಸ್ಟಿಲ್ ಯಾವುದೇ ರೀತಿ ಅಪ್ಡೇಟ್ ಸಿಕ್ಕಿಲ್ಲ. ಎಕ್ಸ್ಟೆಂಡ್ ಆಗೋದ್ರ ಬಗ್ಗೆ ಎಕ್ಸ್ಟೆಂಡ್ ಕೂಡ ಆಗಿಲ್ಲ. ನಿನ್ನೆ ಹಾಕಿರೋಂಥ ಒಂದು ವಿಡಿಯೋದಲ್ಲಿ ಹೇಗೆ ನೀವು OBC ಡಿಪಾರ್ಟ್ಮೆಂಟ್ ಕಡೆಗೆ ಮೇಲ್ ಮಾಡ್ಬೋದು, ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದನ್ನ ತಿಳಿಸಿದ್ದೀನಿ. ಆ ನಂಬರ್ಗಳಿಗೆ ಕಾಲ್ ಮಾಡಿ ಅಥವಾ ಮೇಲ್ ಮಾಡಿ ಎಕ್ಸ್ಟೆಂಡ್ ಮಾಡೋದ್ರ ಬಗ್ಗೆ ರಿಕ್ವೆಸ್ಟ್ ಮಾಡಿ. ಇಲ್ಲಾಂದರೆ ಈ ವರ್ಷದ ಸ್ಕಾಲರ್ಶಿಪ್ನ ನೀವು ಕಳ್ಕೊಬೇಕಾಗತ್ತೆ. ಕೆಲವರಿಗೆ 5,000 ಬರ್ಬೋದು, ಕೆಲವರಿಗೆ 20,000ವರೆಗೂ ಬರುತ್ತೆ. MBA ವಿದ್ಯಾರ್ಥಿಗಳಿಗೆ ಹೈಯೆಸ್ಟ್ ಬರುತ್ತೆ. ಮತ್ತು UG PG ವಿದ್ಯಾರ್ಥಿಗಳಿಗೆ ಏನು ಫೀಸ್ ಕಟ್ಟಿರ್ತೀರೋ ಅಷ್ಟು ಫೀಸು ನಿಮಗೆ ಸ್ಕಾಲರ್ಶಿಪ್ ಅಮೌಂಟಲ್ಲಿ ರೀಫಂಡ್ ಆಗುತ್ತೆ. ಅದು ಎಕ್ಸ್ಟೆಂಡ್ ಆಗದೆ ಹೋದರೆ ನಿಮಗೆ ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ನ ನೀವು ಕಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರ OBC ವಿದ್ಯಾರ್ಥಿಗಳೆಲ್ಲ ಸೇರಿ ಇದರ ಜೊತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಯಾರ್ಯಾರು ಮುಸ್ಲಿಂ ಇರ್ತಾರೆ, ಕ್ರಿಶ್ಚಿಯನ್, ಬುದ್ಧಿಸ್ಟ್ ವಿದ್ಯಾರ್ಥಿಗಳು ಕೂಡ SSP ಸ್ಕಾಲರ್ಶಿಪ್ನ ಪಡ್ಕೋಬಹುದು. ಈ ಬಾರಿ NSP IDನ ಕಂಪಲ್ಸರಿ ಕೇಳದೇ ಇರೋ ಕಾರಣದಿಂದ SSP ಅವರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಮೈನಾರಿಟಿ ಡಿಪಾರ್ಟ್ಮೆಂಟ್ ಹೆಲ್ಪ್ಲೈನ್ ನಂಬರ್ ಕೂಡ ಹಾಕಿದ್ದೀನಿ. ಅವರು ಕೂಡ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಮೇಲ್ ಮಾಡಿ ಸ್ವಲ್ಪ ದಿನಗಳ ಕಾಲ ಆದರೂ ಎಕ್ಸ್ಟೆಂಡ್ ಮಾಡೋದಕ್ಕೆ ಚಾನ್ಸ್ ಕೊಡಿ ಅಂತ. ಇದಕ್ಕಿಂತ ಹಿಂದೆ ಹೋದ ವರ್ಷ ಲಾಸ್ಟ್ ಡೇಟ್ ಮುಗ್ದೋಗಿತ್ತು, ಆದರೆ ಎಲೆಕ್ಷನ್ ಆಗಿ ರಿಸಲ್ಟ್ ಎಲ್ಲ ಬಂದ ಮೇಲೆ ಮತ್ತೆ ಸ್ವಲ್ಪ ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದರು. ಅದೇ ಥರ ಈ ವರ್ಷ ಆದರೂ ಆಗಬಹುದು. ಇದಕ್ಕೆ ಎಲ್ಲರದ್ದು ಸಪೋರ್ಟ್ ಇರಬೇಕು ಮತ್ತು ಎಲ್ಲರೂ ಒಂದೇ ಮನಸ್ಸಿಂದ ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ ಇದು ಎಕ್ಸ್ಟೆಂಡ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ನಿಜ ಎಕ್ಸ್ಟೆಂಡ್ ಆಗೋದಿಲ್ಲ. ಇದಿಷ್ಟು ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿರೋದ್ರ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.